ಹಾಯ್ ಬ್ಯೂಟಿಫುಲ್ ಟ್ವಿನ್ ಸೋಲ್ಸ್. ಈ ವಿಡಿಯೋದಲ್ಲಿ ಶಿವಶಕ್ತಿ ಯಾತ್ರೆಯ ಮೊದಲನೇ ಹಂತದ ಬಗ್ಗೆ ತಿಳ್ಕೊಳ್ಳೋಣ. ಈ ಜರ್ನಿನಲ್ಲಿ ಇಂಪಾರ್ಟೆಂಟ್ ಸ್ಟೇಜಸ್ ಯಾವ್ದ್ಯಾವುದು ಅಂತ ಈಗ ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ. ಬಟ್ ಇನ್ನು ಮುಂದೆ ಬರುವಂಥ ಸೀರೀಸಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ. ಈ ಜರ್ನಿನಲ್ಲಿ ಫಸ್ಟ್ ಸ್ಟೇಜ್ ಬಂದ್ಬಿಟ್ಟು ಸೋಲ್ ಸರ್ಚಿಂಗ್ ಆ್ಯಂಡ್ ರೆಕಗ್ನಿಷನ್, ಆತ್ಮದ ಹುಡುಕಾಟ ಮತ್ತು ಗುರುತಿಸುವಿಕೆ. ಈ ಸೃಷ್ಟಿಯ ನಿಯಮದ ಪ್ರಕಾರ ಯಾವುದೇ ಒಂದು ವ್ಯಕ್ತಿ ಹುಟ್ಟಿದ್ರೆ ಅವರ ಒಂದು ಕಾಂಟ್ರಾಕ್ಟ್ ಆಗಲಿ ಪಾಸ್ಟ್ ವಿಚಾರಗಳು ಯಾವುದೇ ಆಗಲಿ ಅವರಿಗೆ ನೆನಪಿರೋದಿಲ್ಲ. ಸೊ ಅದೇ ಥರ ಟ್ವಿನ್ ಸೋಲ್ಸ್ ಕೂಡ ಈ ಸೃಷ್ಟಿಯ ನಿಯಮಗಳನ್ನ ಪಾಲಿಸ್ಬೇಕಾಗಿರುತ್ತೆ. ಯಾವುದೇ ಒಂದು ಟ್ವಿನ್ ಸೋಲ್ಸು ಈ ಜರ್ನಿನಲ್ಲಿ ಹುಟ್ಟಿದ ಮೇಲೆ ಅವ್ರ ಅಪ್ಪ ಅಮ್ಮ ಆಗಲಿ, ಅವ್ರ ಜೊತೆಲಿರೋ ಯಾರೇ ಫ್ರೆಂಡ್ಸ್ ಆಗಿರಲಿ, ರಿಲೇಷನ್ಸ್ ಆಗಿರಲಿ, ಯಾರೇ ಅವರಿಗೆ ಎಷ್ಟೇ ಪ್ರೀತಿ ತೋರಿಸಿದ್ರು ಅವರಿಗೆ ಇನ್ಕಂಪ್ಲೀಟ್ನೆಸ್ ಅನ್ನೋದು ಯಾವಾಗೂ ಇರುತ್ತೆ. ಯಾಕೆಂದರೆ ಇವರು ಹೈಯರ್ ಡೈಮೆನ್ಷನ್ಸಿಂದ ಬಂದಿರೋದ್ರಿಂದ ಯಾರ ಎನರ್ಜಿಗೂ ಮ್ಯಾಚ್ ಆಗೋದಿಲ್ಲ. ಮತ್ತು ಅವ್ರ ಸೋಲು ಯಾವಾಗಲೂ ಅವರ ಡಿವೈನ್ ಕೌಂಟರ್ ಪಾರ್ಟ್ನರ್ನ ಸರ್ಚ್ ಮಾಡ್ತಿರ್ತಾರೆ ಈ ಸೋಲ್ ಲೆವೆಲಲ್ಲಿ. ಈ ಸೋಲ್ ಸರ್ಚಿಂಗ್ ಬಂದು ಅವರ ಬಾಲ್ಯದಿಂದ ಕೂಡ ನಡೀತಾ ಬಂದಿರುತ್ತೆ. ಇವರು 5Dಯಲ್ಲಿ ಸೇಮ್ ಸೋಲ್ ಆಗಿದ್ದು 3Dಯಲ್ಲಿ ಬೇರೆ ಬೇರೆ ಆಗಿರೋದ್ರಿಂದ ಇವರ ಸೋಲ್ ಯಾವಾಗಲೂ ಕ್ರೇವಿಂಗಲ್ಲೇ ಇರುತ್ತೆ. ಅವರ ಸೋಲ್ನ ಸರ್ಚ್ ಮಾಡ್ತಾನೇ ಇರುತ್ತೆ. ಈ ಥರ ಹುಡುಕ್ತಾ ಇರೋ ಒಂದು ಟ್ವಿನ್ನು ಮತ್ತೊಂದು ಟ್ವಿನ್ನ ಡಿವೈನ್ ಟೈಮಿಂಗ್ ಬರೋ ತನಕ ಮೀಟ್ ಮಾಡೋದಕ್ಕಾಗಲಿ ರೆಕಗ್ನೈಸ್ ಮಾಡೋದಕ್ಕಾಗಲಿ ಸಾಧ್ಯ ಆಗೋದಿಲ್ಲ. ಯಾವಾಗ ಡಿವೈನ್ ಟೈಮಿಂಗ್ ಹತ್ರ ಬರ್ತಾ ಇದೆ ಅಂದರೆ ಇವರ ಸೋಲ್ ಸರ್ಚಿಂಗು ಇನ್ನೂ ಸ್ಪೀಡಾಗಿ ನಡೀತಾ ಇರುತ್ತೆ. ಇಡೀ ಯೂನಿವರ್ಸಲ್ಲಿ ಎಲ್ಲೋ ಒಂದು ಕಡೆ ಅವರಿಗೆ ಗೊತ್ತಿರೋ ಒಬ್ಬ ವ್ಯಕ್ತಿ, ತುಂಬಾ ಅವ್ರನ್ನ ಪ್ರೀತಿ ಮಾಡುವಂಥ ವ್ಯಕ್ತಿ ಇದ್ದಾರೆ ಅನ್ನೋದು ಅವರಿಗೆ ಯಾವಾಗಲೂ ಫೀಲ್ ಆಗ್ತಿರುತ್ತೆ. ಅವರು ಯಾರು, ಎಲ್ಲಿದ್ದಾರೆ, ಏನು ಅಂತ ಗೊತ್ತಿಲ್ಲದೆ ಇದ್ರೂ ಅವರ ಎನರ್ಜಿನ ಅವರು ಫೀಲ್ ಮಾಡೋದಕ್ಕೆ ಆಲ್ರೆಡಿ ಶುರು ಮಾಡಿರ್ತಾರೆ. ಇಂತಹ ಸಮಯದಲ್ಲಿ ಡಿವೈನ್ ಫೆಮಿನೈನ್ಸ್ ಬಾಡಿ ತುಂಬಾ ವೀಕ್ ಆಗ್ತಾ ಬಂದಿರುತ್ತೆ. ಅವ್ರ ಬಾಡಿ ಪೇಯ್ನ್ಸು ಜಾಸ್ತಿ ಆಗ್ತಾ ಬಂದಿರುತ್ತೆ. ಹೆಲ್ತ್ ಇಶ್ಯೂಸು ಇನ್ಕ್ರೀಸ್ ಆಗ್ತಾ ಬಂದಿರುತ್ತೆ. ಹಾರ್ಟಲ್ಲಿ ತುಂಬ ಪೇಯ್ನ್ ಬರೋದಕ್ಕೆ ಶುರುವಾಗಿರುತ್ತೆ. ಅವರು ಉಸಿರಾಡ್ತಿದ್ರೇ ಇನ್ನೇನು ಅವ್ರಿಗೆ ಹಾರ್ಟ್ ಅಟ್ಯಾಕೇ ಆಗೋಯ್ತು ಅನ್ನೋಷ್ಟು ಅವರಿಗೆ ಪೇಯ್ನ್ ಬರ್ತಾ ಇರುತ್ತೆ ಎವ್ರಿ ಡೇ. ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗೋದಕ್ಕೆ ಶುರುವಾಗಬಹುದು ಅಥವಾ ಬ್ರೀತಿಂಗ್ ಪ್ರಾಬ್ಲಮ್ ಶುರುವಾಗ್ಬೋದು. ಈ ಥರ ಎಲ್ಲ ಬಾಡಿಯಲ್ಲಿ ವ್ಯತ್ಯಾಸಗಳು ಕಾಣಿಸ್ಕೊಳ್ಳೋಕ್ಕೆ ಶುರುವಾಗಿರುತ್ತೆ. ಈ ಥರ ನಿಮ್ಮ ಸೋಲ್ ಸರ್ಚ್ ಮಾಡ್ತಾ ಇರಬೇಕಾದ್ರೆ ಸೋಲು ರೆಕಗ್ನೈಸ್ ಮಾಡುವಂತಹ ಡಿವೈನ್ ಟೈಮಿಂಗ್ ಬಂದಾಗ ನಿಮ್ಮ ಡಿವೈನ್ ಕೌಂಟರ್ ಪಾರ್ಟು ನಿಮ್ಮ ಕನಸಿನಲ್ಲಿ ಕೂಡ ಬರೋದಕ್ಕೆ ಶುರು ಮಾಡ್ತಾರೆ. ಅವರ ಹೆಸರಾಗಿರ್ಬೋದು, ಅವರ ಬಾಡಿ ಆಗಿರ್ಬೋದು, ಫೇಸ್ ಕ್ಲಾರಿಟಿ ಇಲ್ಲದೆ ಇದ್ರೂ ಅವರ ಬಾಡಿ ಕಾಣಿಸ್ಬಹುದು. ಇಲ್ಲ ಅವ್ರಿಗೆ ರಿಲೇಟೆಡ್ ಆಗಿ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಿಮಗೆ ಹೇಳ್ಬೋದು ಅಥವಾ ಡೇಟ್ ಆಫ್ ಬರ್ತ್ ಕಾಣಿಸ್ಬಹುದು. ಈ ಥರ DMಗೆ ರಿಲೇಟೆಡ್ ಆಗಿ ಏನಾದ್ರು ಒಂದು ಸೈನನ್ನು ನಿಮ್ಮ ಡ್ರೀಮಲ್ಲಿ ತೋರಿಸ್ತಾರೆ. ಆಗ ನಿಮ್ಮ ಸೋಲು ಸ್ಲೋಲಿ ರೆಕಗ್ನೈಸ್ ಮಾಡೋದಕ್ಕೆ ಶುರು ಮಾಡುತ್ತೆ 3Dಯಲ್ಲಿ. ಇಬ್ಬರು ಬಂದು ಫಸ್ಟ್ ಟೈಮ್ ಮೀಟ್ ಮಾಡಿದಾಗ, ಐ ಟು ಐ ಕಾಂಟ್ಯಾಕ್ಟ್ ಆದಾಗ ಇವರು ಮೊದಲಿಂದನೇ ಗೊತ್ತು ಅನ್ನೋ ಒಂದು ಎನರ್ಜಿಯಲ್ಲಿ ಫೀಲ್ ಆಗುತ್ತೆ ಇಬ್ಬರಿಗೂ. ಪಾಸ್ಟ್ ಲೈಫಿಂದನೇ ಇವರು ಕನೆಕ್ಟ್ ಆಗಿದ್ದಾರೆ ಅನ್ನೋ ಎನರ್ಜಿ ಕೂಡ ಫೀಲ್ ಆಗುತ್ತೆ. ಆ ಕ್ಷಣದಲ್ಲಿ ನಿಮಗೆ ಹ್ಯಾಂಡ್ ಶೇಕ್ ಏನಾದರೂ ಆದರೆ, ಟಚ್ ಏನಾದರೂ ಆದರೆ ಅದನ್ನು ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿಮಗೆ ಆ ಟಚ್ಚಲ್ಲಿ ಅನ್ಕಂಡೀಷ್ನಲ್ ಲವ್ ಫೀಲ್ ಆಗುತ್ತೆ, ಹೋಮ್ ಥರ ಸೇಫ್ ಫೀಲ್ ಆಗುತ್ತೆ. ಇಷ್ಟು ದಿನ ಏನು ಹುಡುಕ್ತಿದ್ದೀರೋ ಅದು ಸಿಕ್ತು ಅಂತ ಕಂಪ್ಲೀಟ್ನೆಸ್ ಫೀಲ್ ಆಗ್ತಾ ಬರುತ್ತೆ. ಅಲ್ಲಿಗೆ ನಿಮ್ಮ ಸೋಲು ಅವ್ರ ಸೋಲ್ನ ರೆಕಗ್ನೈಸ್ ಮಾಡಾಗಿರುತ್ತೆ. ಬಟ್ ನಿಮ್ಮಿಬ್ಬರು ಎನರ್ಜಿನೂ ತುಂಬಾ ಡಿಸ್ಬ್ಯಾಲೆನ್ಸ್ ಆಗಿರುತ್ತೆ. ಯಾಕೆಂದರೆ ಇಲ್ಲಿ ತನಕ ನಾವು ಮಾಡಿರುವಂತಹ ಕರ್ಮಗಳಾಗಿರಬಹುದು, 3Dಯಲ್ಲಿರುವಂತಹ ಸಿಚುಯೇಷನಿಗೆ ನಮ್ಮ ಎನರ್ಜೀಸು ಡಿಸ್ಬ್ಯಾಲೆನ್ಸ್ ಆಗಿರುತ್ತೆ ಕಂಪ್ಲೀಟಾಗಿ. ಈ ಥರ ಟ್ವಿನ್ ಫ್ಲೇಮ್ಸು ಸೋಲ್ ಸರ್ಚಿಂಗನ್ನು ಮುಗಿಸ್ಕೊಂಡು ಸೋಲ್ ರೆಕಗ್ನೈಸನ್ನು ಮಾಡ್ತಾರೆ. ಇದು 3Dಯಲ್ಲಿ ಫಸ್ಟ್ ಟೈಮ್ ಟೆಂಪ್ರವರಿ ಅವೇಕನಿಂಗ್ ಟೈಮ್ ಆಗಿರುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ವಿತ್ ಲಾಟ್ಸ್ ಆಫ್ ಲವ್.